ರಾಜ್ಯದ ರೈತರಿಗೆ ಬಂಪರ್ ಸಿಹಿ ಸುದ್ದಿ. ಕೃಷಿ ಭಾಗ್ಯದ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಎಲ್ಲ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ರೈತರೇ, ಕರ್ನಾಟಕದ ರಾಜ್ಯದ ರೈತರಿಗೆ ಸರ್ಕಾರದಿಂದ ಮತ್ತೊಂದು ಶುಭ ಸುದ್ದಿ ಬಂದಿದೆ. 2025-26ನೇ ಸಾಲಿನ ಕೃಷಿ ಭಾಗ್ಯ ಯೋಜನೆಯಡಿ ರೈತರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೃಷಿ ಇಲಾಖೆ ಈ ಯೋಜನೆಯ ಮೂಲಕ ರೈತರಿಗೆ ಕೃಷಿ ಚಟುವಟಿಕೆಗಳನ್ನು ಆಧುನೀಕರಿಸಲು, ಉತ್ಪಾದಕತೆಯನ್ನು ಹೆಚ್ಚಿಸಲು ಗುರಿಯನ್ನು ಹೊಂದಿದೆ. ಕೃಷಿ ಭಾಗ್ಯ ಯೋಜನೆಯಡಿ ರೈತರಿಗೆ ಈ 6 ಮುಖ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈ ಯೋಜನೆಯ ರೈತರಿಗೆ ಈ 6 ಪ್ರಮುಖ ಘಟಕಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಅವುಗಳು ಇಲ್ಲಿವೆ ನೋಡಿ. ಮೊದಲನೇ ಯೋಜನೆ ಕೃಷಿ ಹೊಂಡ, ಎರಡನೇದು ತಂತಿ ಬೇಲಿ, ಮೂರನೇದು ಟಾರ್ಪಾಲಿನ್ ಹೊದಿಕೆ, ನಾಲ್ಕನೇದು ಕ್ಷೇತ್ರ ಬದು, ಐದನೇದು ಡೀಸೆಲ್ ಇಂಜಿನ್, ಆರನೇದು ತುಂತುರು ನೀರಾವರಿ ವ್ಯವಸ್ಥೆ. ಇವು 6 ಯೋಜನೆಗಳು. ನೋಡಬಹುದು ಸ್ನೇಹಿತರೆ, ಸೂಕ್ಷ್ಮ ನೀರಾವರಿ ಯೋಜನೆ 90ರಷ್ಟು ಸಹಾಯಧನ ಇದೆ. ಕೃಷಿ ಭಾಗ್ಯ ಯೋಜನೆಯ ಭಾಗವಾಗಿ ತುಂತುರು ಹನಿ ನೀರಾವರಿ ಘಟಕಗಳಿಗೆ 90% ಸಹಾಯಧನವನ್ನು ನೀಡಲಾಗಿದೆ. ಈ ಸೌಲಭ್ಯಗಳನ್ನು ಪಡೆಯಲು ರೈತರು ಕನಿಷ್ಠ 1 ಎಕರೆ ಜಮೀನು ಹಾಗೂ ನೀರಾವರಿ ಮೂಲ ಕೊಳವೆಬಾವಿ ಇತರೆ ಹೊಂದಿರಬೇಕು. ಈ ಯೋಜನೆ ನೀರಾವರಿ ಸಮರ್ಥ ಬಳಕೆಯನ್ನು ಉತ್ತೇಜಿಸಿ ಕೃಷಿಯಲ್ಲಿ ಸುಸ್ಥಿರತೆ ತರಲು ಸಹಾಯಕವಾಗಲಿದೆ. ಆಸಕ್ತ ರೈತರು ತಮ್ಮ ಅರ್ಜಿಗಳನ್ನು ಸಮೀಪದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ರೈತರ ಕರೆ ಕೇಂದ್ರಕ್ಕೆ ಸಂಪರ್ಕಿಸಬೇಕು. ಎಲ್ಲಾ ವರ್ಗದ ರೈತರು ಈ ಯೋಜನೆಯ ಲಾಭವನ್ನು ಪಡೆಯಲು ಅರ್ಜಿಯನ್ನು ಸಲ್ಲಿಸಬಹುದು. ಯೋಜನೆಯ ಉದ್ದೇಶ ರೈತರ ಆರ್ಥಿಕ ಬೆಂಬಲ ನೀಡುವ ಜೊತೆಗೆ ಕೃಷಿ ಚಟುವಟಿಕೆಗಳನ್ನು ಸಮಗೊಳಿಸುವುದು. ಇದೇ ರೀತಿ ಇನ್ನೂ ಹೆಚ್ಚಿನ ಕೃಷಿ ಯೋಜನೆಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.